ಒಂದು ಎಕರೆಗೆ ಅದೇ ಜನ ಮಾರ್ಚಿಲ್ ನಡೋದಾದ್ರೆ 1-1.5 ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ. ಒಂದು ಎಕರೆ ಎಲ್ಲ ಆಗುವಾಗ ಚಂದ ಒಳ್ಳೆ ರೇಟಲ್ಲಿ ಇದ್ರೆ 4 ಲಕ್ಷ ರೂಪಾಯಿ ಗಂಟ ಸಿಗುತ್ತೆ ಲಾಭ. ಕೇರಳ ಸೈಡ್ ಅವ್ರು ಯೂಸಿಗೆ ಹಾಕೊಳ್ತಾರೆ. ಒಂದು ಮನೆ ಹತ್ರ 10-15 ಹಂಗೆ ಕೇರಳ ಸೈಡ್ ಹಾಕೊಳ್ತಾರೆ. 2 ಇದ್ರೆ ಮ್ಯಾಕ್ಸಿಮಮ್ ಒಂದು 6 kg ಬರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ ಬರಲ್ಲ. 1 kg 3/4 kg ಹಂಗಿರುತ್ತೆ. ನಾವು ಕಟ್ ಮಾಡಿ ಬಿಸಾಕ್ಬಿಡ್ತೀವಿ. ಅದು 2 ಮಾತ್ರ ಬಿಡೋದು. ಎಲ್ಲ ಒಂದೇ ಬಿಡೋದು. ಎಲ್ಲಾದ್ರೂ ಗಿಡದ್ದು ಬುಡ ದಪ್ಪ ಇದ್ರೆ 2 ಬಿಡ್ತೀವಿ. 1 ಎಕರೆಗೆ ಒಂದು 5,000 4,000ದಿಂದ 5,000 ಒಳಗೆ. ಇದು ಸುವರ್ಣಗೆಡ್ಡೆ. ಇದು ನಾವು ಈಗ ಒಂದು 5 ವರ್ಷದಿಂದ ಬೆಳೀತಾ ಇದ್ದೀವಿ. 5 ವರ್ಷದಿಂದ ಫಸ್ಟ್ ಒಂದು 2 ಎಕರೆ ಹಾಕಿದೋ, ಅಲ್ಲಿಂದ ಒಂದು 5 ಎಕರೆ ಹಾಕಿದೋ. ಈ ವರ್ಷ ನಾವೆಲ್ಲ ಸೇರಿ ಒಂದು 20-25 ಎಕರೆ ಹಾಕಿದ್ದೀವಿ. 25 ಎಕರೆ ಹಾಕಿದ್ದೀವಿ. ಇಲ್ಲ, ಕೇರಳದ ಒಂದು ಪಾರ್ಟ್ನರ್ ಇದ್ದಾರೆ, ಸಿನು ಅಂತ ಹೇಳ್ಬಿಟ್ಟು. ಅವರು ನಾವು ಸಿಬ್ಬಳು ಸೇರಿ ಹಾಕ್ತಾಯಿದ್ವಿ. ಇದು ನಾವು ಮಾರ್ಚಲ್ಲಿ ಮಾಡಿದ್ರೆ ಬೆಟ್ರ್, ನಮಗೆ ಒಣಗಣ ಟೈಮಿಗೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಯಾವ ಟೈಮಲ್ಲಿ ಜೂನ್ ಟೈಮಲ್ಲಿ ಮಾಡ್ಬೋದು. ಮಾಡಿದ್ರೆ ರೇಟ್ ಸಿಗೋಲ್ಲ ಆ ಟೈಪ್. ಸುವರ್ಣಗೆಡ್ಡೆ ಅಂತ ಒಂದು ದೊಡ್ಡ ಗೆಡ್ಡೆ, ಒಂದು 10 kg ಗೆಡ್ಡೆನ ಒಂದು 5 ಪೀಸ್ ಮಾಡಿ ಅದನ್ನು ಸಗಣಿಗೆ ಹಾಕಿಟ್ಟು ಡ್ರೈ ಮಾಡಿ ಒಂದು 4-5 ದಿವಸ ಒಣಗಿಸಿ ಅಲ್ಲಿಂದ ನಾವು 4 ಅಡಿಗೆ ಒಂದೊಂದು ಪೀಸ್ ಹಾಕ್ತೀವಿ. ಹಾಕಿ ಒಂದು ಸ್ವಲ್ಪ ಮಣ್ಣು ಹಾಕ್ತೀವಿ. ಸ್ವಲ್ಪ ಸಗಣಿ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ತೀವಿ. ಮತ್ತು ಒಂದು 15 ದಿವಸ 20 ದಿವಸ ಕಳೆದ ಮೇಲೆ ನೀರು ಹೊಡಿತೀವಿ. ಗುಂಡಿ ಚಿಕ್ಕದಾಗಿ ಮಾಡ್ತೀವಿ. ಚಿಕ್ಕದಾಗಿ ಮಾಡಿದ್ರೆ ನಮಗೆ ಕೀಳಲಿಕ್ಕೆ ಒಳ್ಳೆಯದು. ತುಂಬ ಕೆಳಗೆ ಹಾಕಿದ್ರೆ ಕೀಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮೇಲೆ ಹಾಕಿ ಅದ್ರ ಮೇಲೆಯಿಂದ ಮಣ್ಣು ಕೊಡ್ತೀವಿ. ಇದು 8ರಿಂದ 9 ತಿಂಗಳ ಬೆಳೆ. ಒಂದರಲ್ಲಿ ಕರೆಕ್ಟಾಗಿ ನಾವು ಚೆನ್ನಾಗಿ ಬೆಳೆದ್ರೆ ಒಂದು 20, 22, 25 kg ಗಂಟೆ ಬರುತ್ತೆ. ಲಾಭ ಆಗಬೇಕಾದ್ರೆ ನಮಗೆ ಇದೊಂದು 10 kg ಮೇಲೆ ಬರಬೇಕು. 10 kg ಮೇಲೆ ಬಂದರೆ ಲಾಭ. ಅದೇ ಅವ್ರದ್ದು ವಾಣ ಟೈಮಲ್ಲಾದರೆ ಒಂದು ಕಳೆದ ವರ್ಷ ಎಲ್ಲ 20-25 ರೂಪಾಯಿ ಇತ್ತು. ಇಲ್ಲಾದ್ರೆ 10-12 ರೂಪಾಯಿ ಬರುತ್ತೆ ಮಾಮೂಲು ಸೀಸನ್ ಆದರೆ. ಬೆಲೆ ನಮಗೆ ಮ್ಯಾಕ್ಸಿಮಮ್ 20-22 ರೂಪಾಯಿ ಇರಲೇಬೇಕು. ಈ ಟೈಮಲ್ಲಿ ನಟ್ರೆ, ಜನವರಿ ನಟ್ರೆ ವಾಣ ಟೈಮಿಗೆ ಕೀಳಲಿಕ್ಕೆ ದೊಡ್ಡ ಖರ್ಚು ಬೀಳುತ್ತೆ. ನಡೋದು ಅಷ್ಟು ಖರ್ಚು ಬರೋಲ್ಲ, ಕೀಳಲಿಕ್ಕೆ ದೊಡ್ಡ ಖರ್ಚು ಮಾಡಬೇಕಾಗುತ್ತೆ. ಮಾಮೂಲು ನಾವು ನಟ್ಟ ಮೇಲೆ ಒಂದು ಕಳೆ ತೆಗೆಯೋದು. ಕಳೆ ತೆಗೆದು ಒಂದು ಸಲ 10-20 ಒಂದು 2-3 ಸಲ ಗೊಬ್ಬರ ಹಾಕೋದು. ಫಸ್ಟ್ ನಾವು ಫ್ಯಾಕ್ಟಂಬಸ್ ಹಾಕ್ತೀವಿ, ಅಲ್ಲಿಂದ ಮಿಕ್ಸಿಂಗ್ ಹಾಕ್ತೀವಿ, ಲಾಸ್ಟಿಗೆ ಒಂದು ಪೊಟ್ಯಾಸ್ ಹಾಕ್ತೀವಿ. 3 ಗೊಬ್ಬರ ಹಾಕೋದು ಹಾಕ್ತೀವಿ. ಉಪಯೋಗ ಕೇರಳ, ಮಂಗಳೂರು ಸೈಡ್, ಕೇರಳ 2 ಜಾಗದಲ್ಲಿ ಉಪಯೋಗ. ಸಾರಿಗೆ, ವೆಜಿಟೇಬಲ್ ಈ ಕಡೆ ಕಡಿಮೆ. ಇದು ಕೇರಳದವ್ರು ಬಂದು ತಗೊಂಡೋಗ್ತಾರೆ. ಇಲ್ಲಿಂದ ತಗೊಂಡೋಗ್ತಾರೆ. ಇಲ್ಲ, ಅವರೇ ಬಂದು ಆರ್ಡ್ರ್ ಕೊಡ್ತಾರೆ. ಅಷ್ಟು ಕಿತ್ತಿಟ್ಟಿರ್ತೀವಿ, ತಗೊಂಡೋಗ್ತಾರೆ. ಇವಾಗ ಈ ಕೊರೋನಾ ಅದು ಇದು ಆಗಿಬಿಟ್ಟು 16 ರೂಪಾಯಿ ಇದೆ. 16 ರೂಪಾಯಿಗೂ ಕಮ್ಮಿ ತಗೊಂಡೋಗ್ತಾ ಇಲ್ಲ. ಎಲ್ಲ ಲಾಕ್ಡೌನ್ ಗೇಟನ್ನು ಬಿಡ್ತಾ ಇಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾ ಇಲ್ಲ. 1 ಎಕರೆಗೆ ಅದೇ ಜನ ಮಾರ್ಚಿಲ್ ನಡೋದಾದರೆ 1-1.5 ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ. 1 ಎಕರೆ ಎಲ್ಲ ಆಗುವಾಗ ಚಂದ ಒಳ್ಳೆ ರೇಟಲ್ಲಿ ಇದ್ದರೆ 4 ಲಕ್ಷ ರೂಪಾಯಿ ಗಂಟ ಸಿಗುತ್ತೆ ಲಾಭ. ಕೇರಳ ಸೈಡ್ಲಿ ಅವ್ರವ್ರು ಯೂಸಿಗೆ ಹಾಕೊಳ್ತಾರೆ. ಒಂದು ಮನೆ ಹತ್ರ ಒಂದು 10-15 ಹಂಗೆ ಕೇರಳ ಸೈಡ್ ಹಾಕೊಳ್ತಾರೆ. 2 ಇದ್ರೆ ಮ್ಯಾಕ್ಸಿಮಮ್ ಒಂದು 6 kg ಬರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ ಬರಲ್ಲ. 1 kg 3/4 kg ಹಂಗಿರ್ತದೆ. ನಾವು ಕಟ್ ಮಾಡಿ ಬಿಸಾಕ್ಬಿಡ್ತೀವಿ. ಅದು 2 ಮಾತ್ರ ಬಿಡೋದು. ಎಲ್ಲ ಒಂದೇ ಬಿಡೋದು. ಎಲ್ಲಾದ್ರೂ ಗಿಡದ್ದು ಬುಡ ದಪ್ಪ ಇದ್ರೆ 2 ಬಿಡ್ತೀವಿ. 1 ಎಕರೆಗೆ ಒಂದು 5,000 4,000ದಿಂದ 5,000 ಒಳಗೆ. ಹಾಂ, 5,000 ಬುಡ ಬೇಕಾಗುತ್ತೆ. ನಡಲಿಕ್ಕೆ ಹೆಂಗಾದ್ರೂ ಒಂದು 2 ಟನ್ ಬೇಕಾಗುತ್ತೆ. 2 ಟನ್ನಿಂದ 3 ಟನ್ ಬೇಕಾಗುತ್ತೆ. ಚಾನೆನ 3-4 ಪೀಸ್, ಅದು ಸೈಜ್ ಮೇಲೆ ಹೋಗುತ್ತೆ. ಈಗ 10 kg ಇದ್ದ ಚಾನೆ ಹೆಂಗಾದ್ರೂ ಒಂದು 5 ಪೀಸ್ ಮಾಡ್ತೀವಿ. 1 kg ಮ್ಯಾಕ್ಸಿಮಮ್ 1 ಪೀಸ್ ಇರಲೇಬೇಕು. ಅದೇ ಈ ಲಾಭದಾಯಕ ಅನಿಸುತ್ತೆ. ಅಂದರೆ ಈ ಲಾಕ್ಡೌನ್ ಅದು ಇರೋದ್ರಿಂದ ಲಾಭದಾಯಕ ಅನಿಸಲ್ಲ. ಇಲ್ಲೋದ್ರೆ ಲಾಭದಾಯಕ ಬೆಳೆ, ಖರ್ಚು ಕಮ್ಮಿ ಇದೆ. ಮತ್ತು ಇದಕ್ಕೆ ಕಾಯಿಲೆಗೆ ಇಲ್ಲ ಅಂಥದ್ದೇನಿಲ್ಲ. ಬರುತ್ತೆ. ಒಂದು 1000 ಗಿಡಕ್ಕೆ ಒಂದು 2 ಗಿಡಕ್ಕೆ ಬರ್ಬೋದು ಅಷ್ಟೇ. ಅದೊಂದು ಫಂಗಸ್ ಟೈಪ್ ಬುಡಕ್ಕೆ ಕರಗಿ ಬೀಳುತ್ತೆ ಅಷ್ಟೇ. ಔಷಧಿ ಈಗ 2 ಒಂದು ಅದೇ 1000 ಗಿಡಕ್ಕೆ 2 ಹೋಗುತ್ತೆ. ಅದಕ್ಕೆ ಔಷಧಿ ಏನು ಮಾಡಿ ಅಷ್ಟೇ. ಅವರಿಗೆ ನೀರು ಸೌಕರ್ಯ ಇದ್ದರೆ ಆರಾಮಲ್ಲಿ ಮಾಡ್ಬೋದು. ಇದಕ್ಕೆ ಮಣ್ಣು ಚೆನ್ನಾಗಿದ್ದು ಫಲವತ್ತತೆ ಮಣ್ಣು ಬೇಕು ಅಂತ ಇಲ್ಲ. ಯಾವ ಮಣ್ಣಲ್ಲಿ ಹಾಕಿದ್ರೂ ಬೆಳಿಬೋದು ಇದು. ನಾವು ಈ ವರ್ಷ ಜನವರಿ ಬೇಗ ಬರಲಿ ಅಂತ ನಡೆದು ಡಿಸೆಂಬರ್ ಲಾಸ್ಟಿಗೆ ನಟ್ಟು. 1 ತಿಂಗಳು ನೀರು ಹೊಡೆದಿಲ್ಲ, ಅಲ್ಲೇ ಒಣಗಿಸ್ತು. ಅಲ್ಲಿಂದ ನೀರು ಹೊಡೆದು
ಸುವರ್ಣಗಡ್ಡೆಯೂ ಹಂಗೆ ಅದೇ ಲೆಕ್ಕನೇ. ಸುವರ್ಣಗಡ್ಡೆ ಅಂದರೆ ನಾವೆಲ್ಲ ಆ ಕಾಲದಲ್ಲಿ ಹಾಕ್ತಾಯಿರೋ ನಮ್ಮ ತಂದೆ ಕಾಲ ಎಲ್ಲ 2-3 ಇದೆ. ಅದು ನಮಗೆ ತಿನ್ನೋಕ್ಕೇ, ಬೇರೆ ಮಾರೋದೆಲ್ಲ ಇಲ್ಲ. ಕೇರಳವರು ಬರೋದಿಲ್ಲ, ಅಲ್ಲಿ ಮಾಡ್ತಾಯಿತ್ತು. ಮತ್ತು ಅವರು ಬಂದುಬಿಟ್ಟು ಇದು ಹಿಂಗೆ ಮಾಡಬೇಕು, ಹಿಂಗೆ ಅವರೇ ಮಾಡ್ದೆ ಫಸ್ಟು ಮಾಡಿಬಿಟ್ಟು ಇಲ್ಲಿಂದ ತಗೊಂಡೋದ್ರೆ ರೇಟು ಹೋಯ್ತು. ಇವಾಗ ಅವರು ಮಾಡ್ತಾಯಿದ್ದಾರೆ, ರೇಟು ಕಮ್ಮಿ ಆಗಿಬಿಡ್ತದೆ. ಇಲ್ಲಿ ಮಾಡ್ತಾಯಿಲ್ಲ, ಇಲ್ಲಿ ಕೇರಳವರೇ ಜಾಸ್ತಿ ಮಾಡ್ತಾಯಿರೋದು. ಇದು ಕೇರಳವರು ಮಾಡ್ತಾರೆ, ಕನ್ನಡವರು ಮಾಡ್ತಾರೆ. ಸೇನೆ ಫುಲ್ಲು ಬಂದರೆ ಒಂದು ಗಿಡದಲ್ಲಿ 18 kg 20 kgದು ಬರ್ತದೆ. 20 kgದು ಇದೆ, 22 kgದು ಇದೆ. ಅದೇ ಥರ 5 kg ಇದೆ, 2 kg ಇದೆ, ಅರ್ಧ kg ಬರ್ತದೆ. ಲಾಭ ಇದೆ ಚೈನಲ್ಲಿ ಬಂದರೆ ಬೆಳಕ್ಕೆ ಬಂದರೆ ಒಳ್ಳೆ ಲಾಭನ. ಅದೇ ರೇಟು ಇವಾಗ ಇಲ್ಲ, ಆವಾಗ ಇತ್ತು. ಇವಾಗ ಈ ಲಾಕ್ಡೌನು ಅದು ಇದೆ ಅಂದರೆ ಯಾರು ತಗೊಂಡೋಗಕ್ಕೆ ಜನ ಇಲ್ಲ. ಇವಾಗ KGಗೆ ಒಂದು 18-20 ರೂಪಾಯಿ ಇದೆ ಈಗ ಸುವರ್ಣಗಡ್ಡೆಗೆ. ಎಲ್ಲ ಕೇರಳನೇ, ಬೇರೆ ಎಲ್ಲಿ ಹೋಗಲ್ಲ. ಅದು ತಂಪೆ ಸಾಂಬಾರು. ಅದು ಸಿಪ್ಸು ಸಾಂಬಾರು ಜಾಸ್ತಿ. ಸಾಂಬಾರೇ ಅಂದರೆ ಸಿಪ್ಸು ಮಾಡ್ತಾರೆ ಅದರಲ್ಲಿ.